HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಂಸದರ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಭೆಗೆ ಗೈರಾದ ಜೆಡಿಎಸ್ ಬಿಜೆಪಿ ಶಾಸಕರು. ರೈಲು ಮೂಲಕ ಡ್ರಗ್ಸ್ ಸರಬರಾಜು, ಅಧಿಕಾರಿಗಳ ವಿರುದ್ಧ ಗರಂ ಆದ ಶ್ರೇಯಸ್ ಪಟೇಲ್. ಬೇಲೂರು ರಣಘಟ್ಟ ಸುರಂಗದಲ್ಲಿ ನೀರು ಜಿನುಗುವಿಕೆಗೆ ರೈತರ ತಳಮಳ. ಪುಷ್ಪಗಿರಿ ಶ್ರೀಗಳ ದಿಢೀರ್ ಭೇಟಿ. ಮಣ್ಣು ಕುಸಿಯುವ ಆತಂಕ, ಸಿಮೆಂಟ್ ಕಾಂಕ್ರೀಟ್ ಮಾಡಲು ಶ್ರೀಗಳ ಸಲಹೆ. ಅಕ್ಟೋಬರ್ 24 ಹಾಸನಾಂಬ ದರ್ಶನೋತ್ಸವ ಆರಂಭ. ಎಲ್ಲ ಭಕ್ತರಿಗೂ ಸುಗಮ ಶೀಘ್ರ ದೇವಿ ದರ್ಶನ ಸಿಗಬೇಕು. ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಡಿಸಿಸಿ ಸತ್ಯಭಾಮ ಅವರಿಗೆ ಮನವಿ. ಜಾತಿ ಗಣತಿ ವರದಿಯನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಉತ್ತಮ ತೀರ್ಮಾನ ಮಾಡುತ್ತಾರೆ. ಈ ವಿಚಾರದಲ್ಲಿ ಯಾವ ಸಂಶಯ ಬೇಡ ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ಸಭೆಯ ಮಧ್ಯೆ ಮಾಧ್ಯಮದೊಂದಿಗೆ ಮಾತನಾಡಿ, ಜಾತಿ ಗಣತಿ ವರದಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೈಯಲ್ಲಿದ್ದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಾರೆ. ಈ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡುವ ತೀರ್ಮಾನವೇ ಅಂತಿಮವಾಗಿದೆ. ಕ್ಯಾಬಿನೆಟ್ನಲ್ಲಿ ಒಳ್ಳೆಯ ರೀತಿ ತೀರ್ಮಾನ ಇರುತ್ತದೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ನನ್ನ ವೈಯಕ್ತಿಕ ತೀರ್ಮಾನ ಒಂದೇ. ರಾಜ್ಯ ಸರ್ಕಾರ, ಸಿಎಂ, ಡಿಸಿಎಂ ತೀರ್ಮಾನವೇ ಅಂತಿಮ. ಸರ್ಕಾರ ಬಿಟ್ಟು ನಾವ್ಯಾರು ಮಾತನಾಡಬಾರದು. ನಮ್ಮ ಪಕ್ಷದ ಸರ್ಕಾರವೇ ಅಧಿಕಾರದಲ್ಲಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ಕೈಗೊಳ್ಳುತ್ತಾರೋ ಅದೇ ಅಂತಿಮ ಎಂದರು. ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕರ ಭೇಟಿ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿಗಳ ಸೀಟ್ ಎಲ್ಲಿ ಖಾಲಿ ಇದೆ? ಮುಖ್ಯಮಂತ್ರಿಯಾಗಿ ಜನಮೆಚ್ಚಿದ ನಾಯಕ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ನಮ್ಮ ಕೆಲಸ ಇರುತ್ತೆ, ಹೋಗ್ತೀವಿ, ಭೇಟಿ ಮಾಡಿ ಬರ್ತೀವಿ ಅಷ್ಟೇ ಎಂದು ಹೇಳಿದರು. HCN ನ್ಯೂಸ್ ಹಾಸನ್. ಏನು ಕೇಳಿದೆ ಅಂತ ಹೇಳಿದ್ರೆ, ಅದು ತುಂಬಾ ಸೂಕ್ಷ್ಮವಾದಂತಹ ಮತ್ತೆ ಸಮಾಜಕ್ಕೆ ಮಾರ್ಕ್ ಆಗುವಂತಹ ಒಂದು ವಿಷಯ. ಹಾಗಾಗಿ ಸಭೆಯ ಮೊದಲನೇದಾಗಿ ನಾನು ಅದು ಗಾಂಜಾ ಡ್ರಗ್ಸ್ ಬಗ್ಗೆ ತಗೊಂಡೆ. ಅದು ಎಲ್ಲ ಕಡೆ ಎಲ್ಲ ತಾಲೂಕಲ್ಲೂ ಗುಮಾನಿ ಅಂತೆ ಕಂತೆ ಅಂತ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಕ್ಕೆ ನಾವು ಇವತ್ತು 2 ಪೊಲೀಸರನ್ನ ಕರ್ತಿದ್ವಿ. ರೈಲ್ವೆ ಪೊಲೀಸರಿಗೂ ಇದೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲರ ಕಡೆ ಒಂದೇ ಮಾಹಿತಿ, ರೈಲಿಂದ ಬರ್ತಾ ಇದೆ, ಟ್ರೈನಿಂದ ಬರ್ತಾ ಇದೆ, ಈ ಗಾಂಜಾ ಸರಬರಾಜು ಆಗ್ತಾ ಇದೆ ಅಂತ ಮಾಹಿತಿ ಇದೆ. ಹಾಗಾಗಿ ಫಸ್ಟು ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಪೊಲೀಸರು ಪರಿಶೀಲಿಸಿ, ಅದು ಕಠಿಣವಾಗಿ ಬಂದಂಥ ಎಲ್ಲ ಯಾತ್ರಿಗಳನ್ನ ಪರಿಶೀಲಿಸಬೇಕು. ಅದಾದ ತಕ್ಷಣ ಅಲ್ಲಿ ತಕ್ಷಣವೇ FIR ಮಾಡಬೇಕು. ವಿಶ್ವ ಪ್ರಸಿದ್ಧ ಹೊಯ್ಸಳರ ಕಾಲದ ಹಳೆಬೀಡಿನ ದ್ವಾರ ಸಮುದ್ರಕ್ಕೆ ಶಾಶ್ವತವಾಗಿ ನೀರು ಪೂರೈಸಲು 130 ಕೋಟಿ ಬಜೆಟ್ನ ಕಾಮಗಾರಿ ಪ್ರಗತಿಯಲ್ಲಿದ್ದು, ಈ ಕಾರ್ಯ 75% ಸುರಂಗ ಮಾರ್ಗ ಕೆಲಸ ಮುಗಿದಿದ್ದು, ಸುರಂಗದೊಳಗೆ ನೀರು ಸುರಿಯುತ್ತಿರುವುದು ಈ ಭಾಗದಲ್ಲಿ ಅಂತರ್ಜಲ ಕುಸಿಯುವ ಆತಂಕ ಎದುರಾಗಿದೆ. ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕಾಲದಲ್ಲಿ 130 ಕೋಟಿ ಬಜೆಟ್ನಲ್ಲಿ ಇಡಲಾಗಿತ್ತು. ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ ಅನುಮೋದನೆ ನೀಡಲಾಗಿದ್ದು, ತದನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಿದ್ದ ಯೋಜನೆ ಪೂರ್ಣ ಹಂತದ ಕಾಮಗಾರಿ ಹಂತದಲ್ಲಿದ್ದು, ಸುಮಾರು 5 ಕಿಲೋಮೀಟರ್ ಸುರಂಗ ಮಾರ್ಗದ 140 ಅಡಿ ಆಳದ ಸುರಂಗ ಮಾರ್ಗದಲ್ಲಿ ಯಥೇಚ್ಛವಾಗಿ ನೀರು ಸುರಿಯುತ್ತಿರುವುದರಿಂದ ಈ ಭಾಗದ 10 ಕಿಲೋಮೀಟರ್ ವ್ಯಾಪ್ತಿಯ ಜಮೀನುಗಳ ಅಂತರ್ಜಲ ಕುಸಿಯುವ ಆತಂಕ ರೈತರಲ್ಲಿ ಮನೆ ಮಾಡಿದೆ. ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಸ್ವಾಮೀಜಿಗಳು ರಣಘಟ್ಟ ಯೋಜನೆಯ ಜಾರಿಗಾಗಿ ದಶಕಗಳಿಂದಲೂ ಹೋರಾಟ ಮಾಡಿಕೊಂಡು ಬಂದಿದ್ದರ ಫಲವಾಗಿ ಯೋಜನೆ ಯಶಸ್ವಿ ಹಂತಕ್ಕೆ ಬಂದಿದ್ದು, ಆದರೆ ಸುರಂಗ ಮಾರ್ಗದಿಂದಾಗಿ ಅಂತರ್ಜಲ ಕುಸಿಯುತ್ತಿರುವುದನ್ನು ಮನಗಂಡು ಸ್ಥಳಕ್ಕೆ ನೂರಾರು ರೈತರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಲ್ಲಿಯ ಕಾಮಗಾರಿ ಕೆಲಸ ಪೂರ್ಣಗೊಳ್ಳುತ್ತಿದ್ದು, ಇದು ನಮ್ಮೆಲ್ಲರ ಸಂತೋಷದ ವಿಚಾರ. ಮೂವರು ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನಡೆದಂತಹ ಕಾಮಗಾರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಭಾಗದ ರೈತರ ಆತಂಕ ಎಂದರೆ ಈ ಸುರಂಗದ ಮಾರ್ಗದಲ್ಲಿ ಹೆಚ್ಚಿನ ಅಂತರ್ಜಲ ಬರುತ್ತದೆ. ಇದನ್ನು ನೋಡಿದ್ರೆ ಈ ಭಾಗ ಜಮೀನುಗಳಲ್ಲಿ ಸಂಪೂರ್ಣವಾಗಿ ಅಂತರ್ಜಲ ಕುಸಿಯುವ ಕಾರಣ ಈ ಸುರಂಗಕ್ಕೆ ಶಾಶ್ವತ ಪರಿಹಾರ ಕಾರ್ಯವಾಗಬೇಕಿದೆ ಎಂದರು. ಈ ಒಂದು ಕಾಮಗಾರಿಗೆ ಹೆಚ್ಚಿನ 50 ಕೋಟಿ ರೂಪಾಯಿ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿ 5 ಕಿಲೋಮೀಟರ್ ಸುರಂಗ ಮಾರ್ಗವನ್ನು ಸಂಪೂರ್ಣವಾಗಿ ಸಿಮೆಂಟ್ ಕಾಂಕ್ರೀಟ್ ಕಾಮಗಾರಿ ಅನಿವಾರ್ಯವಾಗಿದ್ದು, ಮುಗಿಯುವ ಹಂತದಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿದರೆ ಇಲ್ಲಿಯ ಜನತೆಗೆ ಅನುಕೂಲವಾಗುತ್ತದೆ ಎಂದು ಶ್ರೀಗಳು ಹೇಳಿದರು. ಈ ಸುರಂಗದಲ್ಲಿ 75 ಭಾಗ ಕಲ್ಲಿನಿಂದ ಕೂಡಿದ ಸುರಂಗವಾಗಿದೆ. ಮಧ್ಯ ಕೆಲವೊಂದು ಮಣ್ಣಿನ ಜಾಗ ಸಿಕ್ಕಿದೆ. ಹಾಗಾಗಿ ಈ ಜಾಗದಲ್ಲಿ ಮಣ್ಣು ಕುಸಿಯುವ ಸಂಭವವಿದೆ. ಆದ ಕಾರಣ ಸುರಂಗ ಮಾರ್ಗದ ಒಳಭಾಗ ಎಲ್ಲವೂ ಸಂಪೂರ್ಣವಾಗಿ ಸಿಮೆಂಟ್ ಕಾಂಕ್ರೀಟ್ ಮಾಡಿದ್ರೆ ಇಲ್ಲಿ ಜನರಿಗೆ ಅನುಕೂಲವಾಗುತ್ತದೆ ಹಾಗೂ ನೀರಿನ ಸೋರಿಕೆ ಕಡಿಮೆಯಾಗುತ್ತದೆ, ಅಂತರ್ಜಲ ಕಡಿಮೆಯಾಗುವುದಿಲ್ಲ. ಜೊತೆಗೆ ರೈತರ ಆತಂಕ ಕೂಡ ದೂರವಾಗುತ್ತದೆ. ಈ ಭಾಗದ ಶಾಶ್ವತ ನೀರಾವರಿ ಯೋಜನೆ ಕೂಡ ಯಶಸ್ವಿಯಾಗುತ್ತದೆ ಎಂದು ಶ್ರೀಗಳು ತಿಳಿಸಿದರು. ಹಾಸನ ಜಿಲ್ಲೆಯ ರೈತ ಸಂಘದ ಉಪಾಧ್ಯಕ್ಷ ಕೆಪಿ ಕುಮಾರ್ ಮಾತನಾಡಿ, ಪುಷ್ಪಗಿರಿ ಶ್ರೀಗಳ ನೇತೃತ್ವದಲ್ಲಿ ರೈತರ ಹೋರಾಟದ ಫಲ ಈ ರಣಘಟ್ಟ ಯೋಜನೆ. ಇದರ ಜೊತೆಗೆ ಇಂದಿನ ಸುರಂಗದ ನೀರು ಸೋರಿಕೆ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಹಾಗೂ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವುಗಳು ರೈತ ಸಂಘದ ಮೂಲಕ ಮನವಿಯನ್ನ ಸ್ವೀಕರಿಸಿ ಇದರ ಕೆಲಸ ಶೀಘ್ರವಾಗಿ ನೆರವೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟ ನಡೆಸಲಾಗುವುದು. ನಮ್ಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯರೊಂದಿಗೆ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ರೈತ ಸಂಘದ ಹೋಬಳಿ ಅಧ್ಯಕ್ಷ ಹಾಲಪ್ಪ, ಜಿಲ್ಲಾ ಘಟಕದ ಉಪಾಧ್ಯಕ್ಷ ಕುಮಾರ್, ತಾಲೂಕು ಕಾರ್ಯದರ್ಶಿ ಶಿವಪ್ಪ, ಗಡಿಕುಮಾರ್, ಗುರುಶಾಂತಪ್ಪ, ಮುನ್ನಾಸಾಬ್, ಮಹೇಶ್ ಇನ್ನೂ ಹಲವಾರು ರೈತರು ಸ್ಥಳಕ್ಕಾಗಮಿಸಿ ಸ್ಥಳ ಪರಿಶೀಲಿಸಿದರು. ಬೇಲೂರು ಕ್ಷೇತ್ರ ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ರಣಘಟ್ಟ ಯೋಜನೆಗೆ ಅನುಮೋದನೆ ನೀಡಿದಂತಹ ಮಹಾನ್ ರೈತರ ಧೀಮಂತ ನಾಯಕ ಯಡಿಯೂರಪ್ಪ ಅವರಿಗೆ ನಮ್ಮ ಅಭಿನಂದನೆಗಳು. ಪುಷ್ಪಗಿರಿ ಶ್ರೀಗಳ ವಿಚಾರವನ್ನು ಆಲಿಸಿದ್ದೇನೆ. ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿ ಇದರ ಕೆಲಸ ಮಾಡಿಸೋದು ನನ್ನ ಉದ್ದೇಶ. ಅದರ ಜೊತೆಗೆ ಶ್ರೀಗಳ ಹೋರಾಟದಲ್ಲೂ ನಾನು ಸಿದ್ದವಾಗಿರುತ್ತೇನೆ ಎಂದರು. HCN ನ್ಯೂಸ್, ಬೇಲೂರು. ರಣಘಟ್ಟ ಯೋಜನೆ ನಡೆಯುವ ಸ್ಥಳಕ್ಕೆ ನಮ್ಮ ಹಳೆಬೀಡು ಭಾಗದ ಎಲ್ಲ ರೈತ ಮುಖಂಡರು ಮತ್ತು ರೈತ ಸಂಘದ ಸದಸ್ಯರು ಇವತ್ತು ರಣಘಟ್ಟ ಕಾಲುವೆಯನ್ನು ಕೆಲಸ ನಡೀತಾ ಇದೆ. ಆ ಕೆಲಸ ನಡೆಯುವ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ನಮಗೆ ರಣಘಟ್ಟ ಕಾಲುವೆ ಸುಮಾರು 7 ಕಿಲೋಮೀಟ್ರ್ ವ್ಯಾಪ್ತಿ ಏನಿದೆ, ಆ 7 ಕಿಲೋಮೀಟ್ರ್ ವ್ಯಾಪ್ತಿಯ ಅಕ್ಕಪಕ್ಕದ ಸುಮಾರು 4-5 ಕಿಲೋಮೀಟ್ರ್ ದೂರದ ರೈತರುಗಳೆಲ್ಲರೂ ಕೂಡ ಎಲ್ಲರೂ ಆತಂಕವನ್ನು ವ್ಯಕ್ತಪಡಿಸುವಂಥ ಒಂದು ಪ್ರಸಂಗ ಇವತ್ತು ನಡೀತಾ ಇದೆ. ಅದೇನು ಅಂತಂದರೆ ಸುಮಾರು 120 ಅಡಿ ಆಳದಲ್ಲಿ ಅಂಡರ್ಗ್ರೌಂಡ್ ಚಾನಲ್ ಹೋಗಿದ್ದರಿಂದ ಆ ಅಂಡರ್ಗ್ರೌಂಡ್ ಚಾನಲ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಾಸನಾಂಬೆ ದೇವಿ ದರ್ಶನ ಮಾಡಲು ಅಕ್ಟೋಬರ್ 24ರಂದು ಬಾಗಿಲು ತೆರೆಯಲಿದ್ದು, ವರ್ಷಕ್ಕೆ ಒಮ್ಮೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇರುತ್ತದೆ. ಭಕ್ತಾದಿಗಳ ಧಾರ್ಮಿಕ ಭಾವನೆಗೆ ಪೂರಕವಾಗಿ ಕೆಲಸ ಮಾಡಲು ಶ್ರೀ ಹಾಸನಾಂಬೆ ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಶ್ರೀ ಹಾಸನಾಂಬೆ ದೇವಿ ದರ್ಶನದಿಂದ ತಮ್ಮ ಜೀವನವು ಪಾವನವಾಯಿತೆಂದು ಬಯಸುವ ಲಕ್ಷಾಂತರ ಭಕ್ತರಿಗೂ ಸುಗಮವಾಗಿ ಹಾಗೂ ಶೀಘ್ರವಾಗಿ ಶ್ರೀ ಹಾಸನಾಂಬೆ ದೇವಿ ದರ್ಶನ ಸಿಗಲೆಂಬ ಉದ್ದೇಶದೊಂದಿಗೆ ಹಾಗೂ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಪೂರಕ ಬದಲಾವಣೆಗಳನ್ನು ಪ್ರಸ್ತುತ ವರ್ಷದಿಂದಲೇ ಅಳವಡಿಸಬೇಕು ಹಾಗೂ ದರ್ಶನ ಮತ್ತು ಭಕ್ತಾದಿಗಳ ಧಾರ್ಮಿಕ ಭಾವನೆಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಣೆ ಮಾಡಬೇಕೆಂದು ಆಗ್ರಹಿಸಿ ಶ್ರೀ ಹಾಸನಾಂಬೆ ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷ ಡಾ ಎನ್ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಹಾಸನಾಂಬೆ ದೇವಿಯ ದರ್ಶನ 2024 ಅಕ್ಟೋಬರ್ 24ರಿಂದ ನವೆಂಬರ್ 3ರವರೆಗೆ ನಡೆಯಲಿದೆ. ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಬಾಗಿಲು ತೆರೆಯುವ ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬೆ ದೇವಿಯ ಕ್ಷಣ ಮಾತ್ರ ದರ್ಶನದಿಂದ ಲಕ್ಷಾಂತರ ಭಕ್ತರು ತಮ್ಮ ಜೀವನವು ಪಾವನವಾಯಿತೆಂದು ಭಾವಿಸುತ್ತಾರೆ. ವಿಐಪಿ ದರ್ಶನ ವ್ಯವಸ್ಥೆಯನ್ನ 2 ದಿನಗಳಿಗೆ ಸೀಮಿತಗೊಳಿಸಿ ಉಳಿದ 7 ದಿನಗಳಲ್ಲಿ ಕಡ್ಡಾಯವಾಗಿ ವಿಐಪಿ ದರ್ಶನ ನಿಷೇಧಿಸಬೇಕು. ವಿಐಪಿಗಳು ಮತ್ತು ಅವರ ಜೊತೆ ಬರುವ ಹಿಂಬಾಲಕರಿಂದಾಗಿ ದೇವಿಯ ದರ್ಶನ ಕನಿಷ್ಠ 30ರಿಂದ 45 ನಿಮಿಷ ಸಮಯ ಶ್ರೀಸಾಮಾನ್ಯರ ದರ್ಶನವನ್ನು ಮೊಟಕುಗೊಳಿಸುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಕಳೆದ ವರ್ಷವಂತೂ ದೇವಿಯ ದರ್ಶನ ಕಾಯುವಿಕೆ 8ರಿಂದ 10 ಗಂಟೆವರೆಗೂ ತಲುಪಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು ಎಂದರು. ಯಾವ ಆಧಾರದ ಮೇಲೆ ಪಾಸ್ಗಳನ್ನು ವಿತರಿಸುತ್ತಿದ್ದಾರೋ ಇಂದಿಗೂ ಹಾಸನಾಂಬೆ ಭಕ್ತಾದಿಗಳಿಗೆ ತಿಳಿಯದಾಗಿದೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆ ಅರ್ಚಕರನ್ನ ಹೊರತುಪಡಿಸಿ ಇತರರ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು. ದರ್ಶನಕ್ಕಾಗಮಿಸುವ ಭಕ್ತರಿಗೆ ವಸ್ತ್ರ ಸಂಹಿತೆ ಜಾರಿಗೊಳಿಸಿ ಎಂಬುದು ನಮ್ಮ ಒತ್ತಾಯ ಎಂದು ಹೇಳಿದರು. ಶ್ರೀ ಹಾಸನಾಂಬೆ ಜಾತ್ರಾ ಹಿತರಕ್ಷಣಾ ಸಮಿತಿಯ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷ ವೆಂಕಟೇಶ್, ಹಿಂದೂ ಜನಜಾಗೃತಿ ವೇದಿಕೆಯ ಗೋವಿಂದರಾಜು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ನಾವು ಬಂದಿರತಕ್ಕಂಥ ಹಾಸನಾಂಬೆ ಮಕ್ಕಳು ಅಂತ ಈಗ ಸದ್ಯದಲ್ಲೇ ಹಾಸನಾಂಬೆ ಜಾತ್ರೆ ಪ್ರಾರಂಭ ಆಗುತ್ತೆ. ಇಲ್ಲಿ ಬಹಳ ಸಮಸ್ಯೆ ಆಗ್ತಾ ಇರೋದು ಅಂದರೆ ಶೀಘ್ರ ದರ್ಶನ, ಧರ್ಮ ದರ್ಶನ, ಅದನ್ನು ನಾವು ಶೀಘ್ರವಾಗಿ ಮಾಡಬೇಕು ಅಂದರೆ ಇಲ್ಲಿ ಅಡ್ಡಿ ಬಂದಿರತಕ್ಕಂಥದ್ದು VIP ದರ್ಶನದ ಸಮಸ್ಯೆ. ನಾವು ಸರ್ಕಾರನ ಕೇಳ್ಕೊಳ್ಳೋದು ಏನಪ್ಪ ಅಂದರೆ VIP ದರ್ಶನ ಹೇಗೆ ಚುನಾವಣೆಯಲ್ಲಿ ನೀತಿ ಸಂಹಿತೆ ಮಾಡಿ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅದೇ ರೀತಿ ಕೇವಲ 2 ದಿವಸಗಳಿಗೆ ಮಾತ್ರ VIP ದರ್ಶನನ ನಿಬಂಧಗೊಳಿಸಿ ಅಂತ ಒಂದು ಕೇಳ್ಕೊತೀವಿ. ಎರಡನೇದು ಬಂದು VIP ಪಾಸ್ ಕೊಡ್ತಕ್ಕಂಥ ಕಲ್ಚರು ಇದು ನಿಲ್ಲಬೇಕು. VIP ಸಂಸ್ಕೃತಿ ನಮ್ಮ ದೇಶದಿಂದ ತೊಲಗಬೇಕು. ಅದು ಹಾಸನದಿಂದನೇ ಆರಂಭ ಆಗಲಿ. ಹಾಸನಾಂಬೆ ದೇವಿ ಆಶೀರ್ವಾದ ಖಂಡಿತ ಮಾಡ್ತಾಳೆ. VIP ಪಾಸ್ ಕೊಡ್ತಿರ್ತಕ್ಕಂಥದ್ದನ್ನು ಖಂಡಿತ ನಿಲ್ಲಿಸಬೇಕು ಅಂತ ಕೇಳ್ಕೊತೀವಿ. ಮೂರನೇದು ಬಂದು ಅಲ್ಲಿ ಸಿದ್ದೇಶ್ವರ ದೇವಾಲಯದಲ್ಲಿ ಫ್ಲೆಕ್ಸ್ ಹಾಕಿದರೆ ಅದನ್ನು ದಯವಿಟ್ಟು ನಿಲ್ಲಿಸಿ ಅಲ್ಲಿ ಭಕ್ತಾದಿಗಳಿಗೆ ಕೂತ್ಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ ಅಮ್ಮ ಹನುಮಂತೇಗೌಡ ನಿಧನರಾದ ಹಿನ್ನೆಲೆ ಅವರ ಪಾರ್ಥಿವ ಶರೀರವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದ ಆವರಣಕ್ಕೆ ತಂದು ಇಡಲಾಗಿತ್ತು.
ಇವರ ಹೆಸರಿನಲ್ಲಿ ಹಾಸನ ನಗರದ ಒಂದು ರಸ್ತೆಗೆ ಹೆಸರಿಡುವಂತೆ ಸಂತಾಪ ಸಭೆಯಲ್ಲಿ ಜನರು ಆಗ್ರಹಿಸಿದರು. ಹನುಮಂತೇಗೌಡರಿಗೆ 90 ವರ್ಷ ವಯಸ್ಸಾಗಿತ್ತು. ಇವರು ಕಸಾಪದಲ್ಲಿ ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಇವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಾಷೆ ಪಂಡಿತರಾಗಿದ್ದರು. ನಂತರ ಪ್ರೌಢಶಾಲೆಗೆ ಬಡ್ತಿ ಹೊಂದಿ ಪ್ರೌಢಶಾಲೆಯಲ್ಲಿ ಭಾಷೆ ಪಂಡಿತರಾಗಿ ಸೇವೆ ಸಲ್ಲಿಸಿದರು. ಇವರು 2 ಗಂಡು ಮಕ್ಕಳು ಹಾಗೂ ಬಂಧು ಬಳಗವನ್ನ ಅಗಲಿದ್ದಾರೆ. ಇವರ ಪಾರ್ಥಿವ ಶರೀರವನ್ನ ಜಯನಗರದ ಭಗತ್ ಸಿಂಗ್ ರಸ್ತೆ 2ನೇ ಅಡ್ಡರಸ್ತೆ ಜಯನಗರ 2ನೇ ಹಂತ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲಾ ಕಸಾಪ ಅಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ಗೌಡ ಮಾತನಾಡುತ್ತಾ, ಮಾ ಹನುಮಂತೇಗೌಡರು ಸರಳ ಸಜ್ಜನಿಕೆಗೆ ಹೆಸರಾದವರು. ಇವರು ಅಧ್ಯಕ್ಷರಾಗಿದ್ದ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ಹೊಸ ಕಾಯಕಲ್ಪ ನೀಡಿದ್ರು. ಇವರ ನಡೆನುಡಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಎಂದರು. ನಂತರ ಮಾತನಾಡಿದ ಕಸಾಪ ನಿಕಟಪೂರ್ವ ಗೌರವಾಧ್ಯಕ್ಷ ರವಿ ನಾಕಲಗೂಡು, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾ ಹನುಮಂತೇಗೌಡರು ದೊಡ್ಡ ಆಸ್ತಿಯಾಗಿದ್ರು. ಇವರ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ನಿವೇಶನ ದೊರೆಯುವಂತಾಯಿತು. ಈ ನಿವೇಶನದ ಮೌಲ್ಯ 50 ಕೋಟಿಯಷ್ಟು ಇದೆ ಎಂದರು. ನಂತರ ಸಾಹಿತಿ ಚಂದ್ರಕಾಂತ ಪಡೇಸೂರು ಮಾತನಾಡುತ್ತಾ, ಇವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಎಚ್ಬಿ ಜ್ವಾಲನಯ್ಯ ರಾಜ್ಯಾಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ರಾಜ್ಯ ಗೌರವ ಕಾರ್ಯದರ್ಶಿಯಾಗಿದ್ದೆ. ಆ ಸಂದರ್ಭ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡಿದ ಕೊಡುಗೆ ಅನನ್ಯ ಎಂದರು. ನಂತರ ಕಸಾಪ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಮಾತನಾಡಿ, ಮಾ ಹನುಮಂತೇಗೌಡರು ಇವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಇವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕಾದರೆ ಇವರ ಹೆಸರನ್ನ ನಗರದ ಒಂದು ರಸ್ತೆಗೆ ನಾಮಕರಣ ಮಾಡಬೇಕೆಂದು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿದರು. ಇದಕ್ಕೂ ಮೊದಲು ಮಾ ಹನುಮಂತೇಗೌಡರಿಗೆ ಮೌನ ಆಚರಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ನಂತರ ಅಭಿಮಾನಿಗಳು, ಹಿತೈಷಿಗಳು ಪಾರ್ಥಿವ ಶರೀರಕ್ಕೆ ಹೂವನ್ನ ಹಾಕಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ, ಮಾವಿನಹಳ್ಳಿ ವಾಸು, ಹೆತ್ತೂರು ನಾಗರಾಜ್, ಬೊಮ್ಮೇಗೌಡ, ಜಾವಗಲ್ ಪ್ರಸನ್ನಕುಮಾರ್, ಕಟ್ಟಾಯ ಶಿವಕುಮಾರ್, ಎಚ್ಎಂ ಶಿವಣ್ಣ, ಎನ್ಎಲ್ ಚನ್ನೇಗೌಡ, ತೌಫಿಕ್ ಅಹಮದ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್, ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ಚೈತ್ರ ನಾಯಕರಹಳ್ಳಿ ಮುಂತಾದವರು ಸಂತಾಪ ಸೂಚಿಸಿದರು. ಎಚ್ಎನ್ ನ್ಯೂಸ್ ಹಾಸನ್. ಮಾ ಹನುಮಂತೇಗೌಡರು 2 ಬಾರಿ ಅಧ್ಯಕ್ಷರಾಗಿ ಜಿಲ್ಲಾ ಘಟಕದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದಕ್ಕಿಂತ ಹಿಂದೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಷ್ಟು ಅವಧಿಯಲ್ಲಿ ಬಹುಶಃ ಯಾವ ಆರ್ಥಿಕ ನೆರವು ಇಲ್ಲದೇ ಇದ್ದ ಕಾಲಘಟ್ಟದಲ್ಲಿ, ಯಾವ ಸಹಾಯಧನವೂ ಪರಿಷತ್ತಿಗೆ ಬರ್ತಾ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಪರಿಷತ್ತಿನ ಚಟುವಟಿಕೆಗಳನ್ನು ಅತ್ಯಂತ ಸರಳವಾಗಿ ಮತ್ತು ಸಾರ್ಥಕವಾಗಿ ಮಾಡಿ ಪರಿಷತ್ತನ್ನು ಕಟ್ಟಿ ಬೆಳೆಸಿದ ಮಹನೀಯರು. ತಾವು ಸರಳ ಜೀವಿ, ಒಂದು ಬ್ಯಾಗ್ನಾಥ ಹಾಕ್ಕೊಂಡು ಪರಿಷತ್ತಿನ ಬ್ಯಾನರ್ ಹಿಡ್ಕೊಂಡು ಎಲ್ಲ ಸಂಸ್ಥೆಗಳಿಗೆ ತಿರುಗಿ ಪರಿಷತ್ತನ್ನು ಅತ್ಯಂತ ಸದೃಢವಾಗಿ ಕಟ್ಟಿದಂಥ ಮಹನೀಯರವರು. ಅವರು ಕನ್ನಡಕ್ಕೆ ಕೊಟ್ಟಂಥ ಕೊಡುಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಂಥ ಕೊಡುಗೆ ಇಡೀ ರಾಜ್ಯದಲ್ಲಿಯೇ ಮಾದರಿಯಾಗುವಂಥ ಕೆಲಸವನ್ನು ಹನುಮಂತೇಗೌಡರು ಮಾಡಿದ್ದಾರೆ. ಸರಳ ಸಜ್ಜನ, ಮಾದರಿ ಸರ್ಕಾರಿ ಶಾಲೆಯ ಒಬ್ಬ ಶಿಕ್ಷಕರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇಂಥ ಒಂದು ಉದಯ ಭಾಗದಲ್ಲಿ ಬಹು ಬೆಲೆ ಬಾಳುವಂಥ ನಿವೇಶನವನ್ನು ಅಂದಿನ ಕಾಲದಲ್ಲಿ ದಿವಂಗತ ಎಚ್.ಎಸ್. ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಿವೇಶನವನ್ನು ಪಡೆಯುವಲ್ಲಿ ಬಹಳ. ಬೇಲೂರು ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ನೌಕರರ ಮತ್ತು ಸದಸ್ಯರ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರೆಸಿದ್ದಾರೆ. ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ತಾಲೂಕು ಪಂಚಾಯಿತಿ ಅಧೀಕ್ಷಕ ತೋಪೇಗೌಡ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈಗಾಗಲೇ ಅಕ್ಟೋಬರ್ 4ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೌಕರರ ಒಕ್ಕೂಟ, ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ಮುಷ್ಕರ ಮಾಡಲಾಗುತ್ತಿದೆ. ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರಿಸದ ಹಿನ್ನೆಲೆ ಇಂದಿನಿಂದ ಎಲ್ಲಾ ಪಂಚಾಯಿತಿ ಕೇಂದ್ರ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಒಕ್ಕೂಟದ ತಾಲೂಕು ಅಧ್ಯಕ್ಷ ಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ 60% 70% ಗ್ರಾಮೀಣ ಜನರಿಗೆ ಪಂಚಾಯಿತಿ ಕಡೆಯಿಂದ ಹಲವಾರು ಸೇವೆಗಳನ್ನು ನೀಡುತ್ತಿದ್ದು, ಇಲ್ಲಿ ಅಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, ದ್ವಿತೀಯ ದರ್ಜೆ ಸಹಾಯಕ, ಕರ ವಸೂಲಿಗಾರರು, ಡೇಟಾ ಎಂಟ್ರಿ, ವಾಟರ್ ಮ್ಯಾನ್, ಸ್ವಚ್ಛಗಾರರು ಸೇರಿದಂತೆ ಇತರರು ಎದುರಿಸುತ್ತಿರುವ ಸಮಸ್ಯೆಯನ್ನ ಸರಿಪಡಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಹಲವು ವರ್ಷ ಮನವಿ ಮಾಡಿಕೊಂಡು ಬರುತ್ತಿದ್ದರೂ ಯಾವುದೇ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ ಸರ್ಕಾರ ಮತ್ತು ಇಲಾಖೆ ಧೋರಣೆ ಖಂಡಿಸಿ ರಾಜ್ಯಾದ್ಯಂತ ನೌಕರ
ಕಾಮಗಾರರ ಒಕ್ಕೂಟದ ವತಿಯಿಂದ ಇಂದಿನಿಂದ ನೀರಿನ ಸೇವೆ ಹೊರತುಪಡಿಸಿ ಉಳಿದ ಎಲ್ಲಾ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದೇವೆ. ಇದಕ್ಕೆ ನಮ್ಮ ಶಾಸಕರು ಸಹ ಈಗಾಗಲೇ ಬೆಂಬಲ ನೀಡಿದ್ದು, ನಮ್ಮ ಸಮಸ್ಯೆಯನ್ನ ಸದನದಲ್ಲಿ ಪ್ರಶ್ನಿಸುವುದಾಗಿ ನಮಗೆ ಮಾಹಿತಿ ನೀಡಿದ್ದು, ನಮ್ಮ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮಗೆ ಸ್ಪಂದಿಸಿಲ್ಲ. ಈಗಾಗಲೇ ನಾವು ಕುಡಿಯುವ ನೀರಿನ ಕೆಲಸ ಮಾತ್ರ ನಿರ್ವಹಿಸುತ್ತಿದ್ದು, ಇನ್ಯಾವುದೇ ಕೆಲಸವನ್ನ ಗ್ರಾಮ ಪಂಚಾಯಿತಿಗಳಲ್ಲಿ, ತಾಲೂಕು ಪಂಚಾಯಿತಿಗಳಲ್ಲಿ ನಿರ್ವಹಿಸುತ್ತಿಲ್ಲ ಎಂದರು. ಈ ವೇಳೆ ಕಾರ್ಯದರ್ಶಿ ಸಂತೋಷ್, ಹರ್ಷ, ಅಶೋಕ್, ರೇವತಿ, ನಾಗಭೂಷಣ್, ಗುರುಪ್ರಸಾದ್, ಮಹೇಶ್ವರಿ, ಪರಮೇಶ್, ನಂದಕುಮಾರ್, ಪ್ರದೀಪ್, ರಾಜು, ಪ್ರತಿಮಾ, ಆರತಿ, ಮಂಜುನಾಥ್, ಅರುಣ, ರಘು, ಭಾರತಿ, ಅವಿನಾಶ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರ ರಾಜ್ಯ ಮಟ್ಟದ ಒಕ್ಕೂಟದ ತೀರ್ಮಾನದಂತೆ ನಾವು ಈಗಾಗಲೇ ತಮಗೆಲ್ಲ ತಿಳಿಯುವಂತೆ ಬೆಂಗಳೂರಿನಲ್ಲಿ ದಿನಾಂಕ 4/10/2024 ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯ ಒಂದು ಮುಷ್ಕರವನ್ನು ಪ್ರಾರಂಭಿಸಿದ್ದೀವಿ. ನಮ್ಮ ಮುಷ್ಕರಕ್ಕೆ ಸರ್ಕಾರ ಯಾವುದೇ ಸ್ಪಂದನೆ ನೀಡದೇ ಇರುವ ಕಾರಣ ನಮ್ಮ ಈ ಮುಷ್ಕರವನ್ನು ಜಿಲ್ಲಾ ಪಂಚಾಯತ್ ಹಾಸನ ಜಿಲ್ಲೆಗೆ ರೈಲುಗಳ ಮೂಲಕ ಮಾದಕ ಪದಾರ್ಥ ಸರಬರಾಜಾಗುತ್ತಿರುವ ಮಾಹಿತಿ ಇದ್ದು, ರೈಲು ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹರಿಹಾಯ್ದರು. ಹಾಸನ ನಗರದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ತಮ್ಮ ಅಧ್ಯಕ್ಷತೆಯ ಪ್ರಥಮ ದಿಶಾ ಸಭೆ ಆರಂಭದಲ್ಲೇ ಡ್ರಗ್ಸ್ ಹಾವಳಿ ಬಗ್ಗೆ ಪ್ರಸ್ತಾಪಿಸಿದ ಅವರು, ರೈಲ್ವೆ ಪೊಲೀಸರ ಕಾರ್ಯವೈಖರಿಗೆ ತೀವ್ರ ಅತೃಪ್ತಿ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಗೆ ರೈಲುಗಳ ಮೂಲಕ ಡ್ರಗ್ಸ್ ಪೂರೈಕೆಯಾಗುತ್ತಿದೆ. ಹಳ್ಳಿಗಳಲ್ಲಿ ಯುವಕರಿಗೆ ಡ್ರಗ್ಸ್ ಸಿಗುತ್ತಿದೆ. ಡ್ರಗ್ಸ್ ಸೇವಿಸಿ ಯುವಕರು ಹಾಳಾಗ್ತಿದ್ದಾರೆ. ರೈಲ್ವೆ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂದು ರೈಲ್ವೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ರೈಲ್ವೆ ಪೊಲೀಸರು ಜಿಲ್ಲಾ ಪೊಲೀಸರ ಜೊತೆಗೂಡಿ ಕೆಲಸ ಮಾಡಬೇಕು. ಡ್ರಗ್ಸ್ ಹಾವಳಿಗೆ ಸಂಪೂರ್ಣ ಕಡಿವಾಣ ಹಾಕಬೇಕು. ಡ್ರಗ್ಸ್ ಪಡ್ಡರ್ಗಳನ್ನು ಮೊದಲು ಬಂಧಿಸಿ ಯಾರ ಒತ್ತಡಕ್ಕೂ ಮಣಿಯಬೇಡಿ ಎಂದು ತಾಕೀತು ಮಾಡಿದರು. ಡ್ರಗ್ಸ್ ಪೂರೈಸುತ್ತಿರುವ ಪೆಡ್ಡರ್ಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ. ಡ್ರಗ್ಸ್ ಜೊತೆಗೆ ಮಡ್ಕ ದಂಧೆ ನಡೆಯುತ್ತಿದೆ. ಹಾಸನದಲ್ಲಿ ಹೆಚ್ಚು ಡ್ರಗ್ಸ್ ಮತ್ತು ಮಡ್ಕ ದಂಧೆ ನಡೆಯುತ್ತಿದ್ದು, ಇದೆಲ್ಲದಕ್ಕೂ ಕಡಿವಾಣ ಹಾಕಲು ಪೊಲೀಸರಿಗೆ ಸೂಚನೆ ನೀಡಿ ಎಂದು ಎಸ್ಪಿ ಅವರಿಗೆ ಸೂಚಿಸಿದರು. ನಿಗಮ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಅರಣ್ಯ ಇಲಾಖೆಯ ಬಳಿ ಯಾವ ಅಳತೆ ಮತ್ತು ದಾಖಲೆ ಇಲ್ಲದಿದ್ರೂ ಕೊನೆಗೆ ಒಂದು ನಕ್ಷೆ ಇಟ್ಟುಕೊಂಡು ಇದು ನಮ್ಮ ಅರಣ್ಯಕ್ಕೆ ಸೇರಿದೆ ಎಂದು ಹಿಂಸೆ ಕೊಡುತ್ತೀರಿ. ನಾನು ಕೂಡ ಕರ್ನಾಟಕದಲ್ಲಿ ವಾಸ ಮಾಡುತ್ತಿದ್ದೇನೆ. ಅಷ್ಟೊಂದು ಎಕರೆ ಭೂಮಿಯನ್ನ ಅಕ್ರಮ ಮಾಡುವಾಗ ನೀವು ಎಲ್ಲಿ ಹೋಗಿದ್ರಿ? ಅವತ್ತೇ ತಕರಾರು ಹಾಕಿದ್ರೆ ಸರಿಯಾಗಿತ್ತು. ಈಗ ಬಂದು ಅವರಿಗೆ ಹಿಂಸೆ ಕೊಡೋದು ಬೇಡ ಎಂದರು. ಕ್ರಷರ್ ಹಾಕಿದ ಮೇಲೆ ಅದು ಅರಣ್ಯ ಇಲಾಖೆ ಜಾಗ ಎನ್ನುತ್ತಿದ್ದೀರಿ. ಇಡೀ ದೇಶದಲ್ಲಿ ನಿಮ್ಮಿಂದ ಯಾವ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ. ಅರಣ್ಯ ಇಲಾಖೆ ಇದ್ರೆ ಮಳೆ ಬರುತ್ತೆಂದು ಹಿಂದೆಯೇ ಪ್ರೈಮರಿ ಶಾಲೆಯಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಆದ್ರೆ ನೀವು ವಿರುದ್ಧವಾಗಿದ್ದೀರಾ. ಚಿರತೆ, ಆನೆ, ಕರಡಿ ವಿಚಾರದಲ್ಲಿ ಅರಣ್ಯ ಅಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು. ಆನೆಗಳು ಹೊಟ್ಟೆ ಹಸಿವಾದಾಗ ಏನು ತಿನ್ನಬೇಕು, ಆನೆ ಏನು ತಿನ್ನುತ್ತದೆ, ಆ ಭಾಗದಲ್ಲಿ ಅದನ್ನ ಬೆಳೆಸುವ ಕೆಲಸ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಬೇಕೆಂದು ಸಲಹೆ ನೀಡಿದ್ರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದಲ್ಲಿ ದಿನಾಂಕ 6/10/2024 ಭಾನುವಾರ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು. ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡರ ಆರೋಗ್ಯ ಸರಿಯಿಲ್ಲದ ಕಾರಣ ಕಾರ್ಯಕ್ರಮದ ಉದ್ಘಾಟನೆಯನ್ನ ದ್ಯಾವೇಗೌಡ, ಜೆಜೆ ನಾಗರಾಜ್ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಅಧ್ಯಕ್ಷರಾದ ಜಿ ವಿರೂಪಾಕ್ಷಪ್ಪ, ಜೆಎ ಕುಮಾರ್, ಅಣ್ಣಯ್ಯ, ನಾಗಣ್ಣ ಸಂಘದ ಅಭಿವೃದ್ಧಿಗೆ ಸಹಕರಿಸುವಂತೆ ಎಲ್ಲರಿಗೂ ಮನವಿ ಮಾಡಿಕೊಂಡರು. HCN ನ್ಯೂಸ್, ಅರಸೀಕೆರೆ. ವಿದ್ಯಾರ್ಥಿಗಳು ತಮ್ಮನ್ನು ತಾವೇ ಎಚ್ಚರಿಸಿಕೊಳ್ಳುವ ಗುಣ ಬೆಳೆಸಿಕೊಂಡರೆ ಮುಂದೆ ಹೆಚ್ಚಿನ ಸಾಧನೆ ಮಾಡುವ ಅವಕಾಶ ಹೆಚ್ಚು ಸಿಗುತ್ತದೆ ಎಂದು ಮೈಸೂರಿನ ಕ್ಷೇತ್ರ ಪ್ರಚಾರಾಧಿಕಾರಿ ಎಸ್ಟಿ ಶ್ರುತಿ ತಿಳಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ದೇವಾಂಗ ನೌಕರರ ಸಂಘ ಹಾಗೂ ಸಂಸ್ಥೆಗಳ ಸಹಯೋಗದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ದೇವಾಂಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ದೇವಾಂಗ ನೌಕರರಿಗೆ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ದೇವಾಂಗ ನೌಕರರ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದ ಅವರು, ದೇವಾಂಗ ಸಮುದಾಯದ ಮಕ್ಕಳು ಹೆಚ್ಚಿನ ಅಂಕ ಗಳಿಸಿರುವುದು ನನಗೆ ಸಂತೋಷ ತಂದಿದೆ. ನಾನು ಮೂಲತಃ ಸಕಲೇಶಪುರ ತಾಲೂಕಿನವರಾಗಿದ್ದು ಸಾಧನೆ ಮಾಡಬೇಕೆಂದು ನಾನು ಓದಿದವಳಲ್ಲ. ಓದುತ್ತಾ ಇದ್ದು ಹಂತ ಹಂತವಾಗಿ ಶಿಕ್ಷಣ ಪಡೆಯುತ್ತಲೇ ಈಗ ಸರ್ಕಾರಿ ಹುದ್ದೆಯಲ್ಲಿದ್ದೇನೆ. ವಿದ್ಯಾರ್ಥಿಗಳಲ್ಲಿ ಒಂದು ಸ್ಫೂರ್ತಿ ಎಂಬುದಿರಬೇಕು. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು.
ನಿಮ್ಮ ಚಿನ್ನದಂತಹ ಸಮಯವನ್ನ ನೀವೇ ಸೆಟ್ ಮಾಡಿಕೊಳ್ಳಬೇಕು. ಶಿಕ್ಷಣ ಪಡೆಯಬೇಕಾದ್ರೆ ಅನೇಕರು ಕಷ್ಟಗಳನ್ನ, ಬಡತನವನ್ನ ನೋಡಿರುತ್ತಾರೆ. ನಮಗಿಂತ ಹೆಚ್ಚಿನ ಸಾಧನೆ ಮಾಡುವ ಅವಕಾಶ ಈಗಿನ ಮಕ್ಕಳಲ್ಲಿದೆ ಎಂದು ಸಲಹೆ ನೀಡಿದ್ರು. ಇರುವ ಅವಕಾಶವನ್ನ ವ್ಯರ್ಥ ಮಾಡದೆ ಮುಂದೊಂದು ದಿನ ಉತ್ತಮ ಸಾಧನೆ ಮಾಡುವಂತೆ ಕರೆ ನೀಡಿದ್ರು. ವಾಣಿಜ್ಯ ತೆರಿಗೆ ಇಲಾಖೆ ನಿವೃತ್ತ ಜಂಟಿ ಆಯುಕ್ತ ಜಿಆರ್ ಮಂಜೇಶ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿದ ಅವರು, ಎಲ್ಲರಿಗೂ ತಂದೆ ತಾಯಿ ಸಾಕಬೇಕೆನ್ನುವ ಆಸೆ ಇದ್ದೇ ಇರುತ್ತದೆ. ಆದರೆ ನಾವು ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಬಹುದು. ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ 15 ಜನ ನರ್ಸ್ಗಳು ಅವರೆಲ್ಲ ದೇವಾಂಗ ಸಮುದಾಯದವರು. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಹುದ್ದೆಯನ್ನು ಅಲಂಕರಿಸಬೇಕು, ಮಕ್ಕಳು ತಂದೆ ತಾಯಿಗೆ ಹೆಸರು ತಂದುಕೊಡಬೇಕೆನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದು ಕಿವಿಮಾತು ಹೇಳಿದರು. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ಪರಸ್ಪರ ಪರಿಚಯ ಮಾಡಿಕೊಂಡು ಒಳ್ಳೆ ವಿಚಾರವನ್ನು ಹಂಚಿಕೊಳ್ಳುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ದೇವಾಂಗ ನೌಕರರ ಸಂಘದ ಗೌರವಾಧ್ಯಕ್ಷ ಜಿಎಸ್ ಸತೀಶ್, ಅಧ್ಯಕ್ಷ ಬಿ ಸೋಮಶೇಖರ್, ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ ಪ್ರಾಂಶುಪಾಲ ಬಿಎನ್ ಯುವರಾಜು, ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್, ಅಬಕಾರಿ ಇಲಾಖೆ ಉಪ ಆಯುಕ್ತ ಡಿ ನಾಗೇಶ್ ಕುಮಾರ್, ಹಿಮ್ಸ್ ಸಹ ಪ್ರಾಧ್ಯಾಪಕ ಡಾ ಹಾಲೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕಾಲ್ ಮಾಡ್ಬಿಟ್ರೆ ಆ ಸ್ಫೂರ್ತಿ ಎಲ್ಲ ಮುಗ್ದೋಗುತ್ತೆ, ಫನ್ಗೆ ಟರ್ನ್ ಆಗುತ್ತೆ. ಬಟ್ ಅವಾಗ ನಿಮ್ಮನ್ನ ನಿಮ್ಮ ತಂದೆ ತಾಯಿ ಎಚ್ಚರಿಸಬಾರ್ದು, ನಿಮ್ಮ ಫ್ರೆಂಡ್ಸ್ ಎಚ್ಚರಿಸಬಾರ್ದು, ಅಥವಾ ನಿಮ್ಮ ಅಕ್ಕ ತಂಗಿ ಯಾರು ಎಚ್ಚರಿಸಬಾರ್ದು. ನಿಮ್ಮನ್ನ ನೀವು ಎಚ್ಚರಿಸ್ಕೊಳ್ಬೇಕು. ನನಗೆ ಇದು ಮುಖ್ಯ. ಹಾಗಂತ ಹೇಳಿ ನೀವೇನು ಊಟ ಮಾಡಬೇಡಿ, ಫ್ಯಾಮಿಲಿ ಫಂಕ್ಷನ್ಗೆ ಹೋಗಬೇಡಿ, ಅಥವಾ ಮೊಬೈಲ್ ನೋಡಬೇಡಿ, ಇದು ಯಾವುದೂ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಪ್ರಯಾರಿಟಿನ ನೀವು ಸೆಟ್ ಮಾಡ್ಕೋಬೇಕು, ನಿಮ್ಮ ಗೋಲನ್ನು ನೀವು ಸೆಟ್ ಮಾಡ್ಕೋಬೇಕು. ಪರಿಚಯ ಮಾಡಿದೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಹಾಲೇಶ್ ಸಿಗ್ತಾರೆ. ನನ್ನ ತಾಯಿಯನ್ನ ಸುಮಾರು 1 ವರ್ಷ ಕಾಲ ನೋಡ್ಕೊಂಡವರು ಹಾಲೇಶ್. ಅವ್ರು ತೀರ್ಕೊಂಡ್ರು ಬಿಡಿ, ಆದರೆ ಅವರು ಕೊಟ್ಟಂಥ ಸೇವೆ ಮತ್ತು ನನ್ನ ಆಸೆ, ಎಲ್ಲರಿಗೂ ತಂದೆ ತಾಯಿಗಳನ್ನ ಸಾಕಬೇಕು ಅಂತ ಆಸೆ ಇರುತ್ತೆ. ಆದರೆ ನಾವೆಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ಬೋದು. ಅದಕ್ಕೆ ಮೀರಿದ್ದು ಔಷಧಿಗಳು, ಔಷಧೋಪಚಾರ, ಮನೆಗೇನೆ ಅವ್ರ ನರ್ಸಿಂಗ್ಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ಶುದ್ಧ ಗಂಗೆ ಕುಡಿಯುವ ನೀರಿನ ಘಟಕವನ್ನು ನಗರಸಭಾ ಅಧ್ಯಕ್ಷ ಎಂ ಚಂದ್ರೇಗೌಡ ಉದ್ಘಾಟಿಸಿದರು. ಶುದ್ಧ ಗಂಗೆ ಕುಡಿಯುವ ನೀರಿನ ಘಟಕವನ್ನು ವಿಜಯ್ ಸಿಲ್ವರ್ ಪ್ಯಾಲೇಸ್ನ ಶ್ರೀಮತಿ ಸಜ್ಜನ್ ಬಾಯಿ, ಶ್ರೀಜಿತ್ ಮಲ್ ಕೊಥಾರಿ, ಶ್ರೀಮತಿ ಉಷಾ, ಶ್ರೀ ವಿಮಲ್ ಕೊಥಾರಿ ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಚಂದ್ರೇಗೌಡ, ಕೋವಿಡ್ ಸಮಯವಾಗಲಿ ಬೇರೆ ಸಂದರ್ಭವಾಗಲಿ ಜೈನ ಸಮುದಾಯದವರು ವಿವಿಧ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ. ಅದರಲ್ಲೂ ಕೊಥಾರಿ ಅವರು ಕೂಡ ಹಲವಾರು ಕೊಡುಗೆಗಳನ್ನು ನೀಡಿದ್ದು, ಇಂದು ಕೂಡ ಇಡೀ ಕಟ್ಟಿನಕೆರೆ ಮಾರುಕಟ್ಟೆಯ ಜನರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯೆ ಚಂದ್ರಕಲಾ, ಮಲ್ನಾಡ್ ತೇರಾಪಂಥ ಸಮಿತಿ ಅಧ್ಯಕ್ಷ ಮಹಾವೀರ್ ಬನ್ಸಾಲಿ, ತೇರಾಪಂಥ ಸಭಾ ಅಧ್ಯಕ್ಷ ಸೋಹನ್ಲಾಲ್ ತಾತೇಡ್, ಅಣುವೃತ್ ಸಮಿತಿ ಅಧ್ಯಕ್ಷ ಚಾಂದಮಲ್ ಸುರಾನ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನೀರಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ನಾನು ಚಿಕ್ಕವನಿದ್ದಾಗಲಿಂದನೂ ಕೇಳ್ತಾ ಇದ್ದೀನಿ, ಈ ಕೊಥಾರಿ ಅಂಡ್ ಫ್ಯಾಮಿಲಿ, ಈ ಸಮುದಾಯದವರು ಹಾಗೂ ಜೈನ ಸಮುದಾಯ ಇವೆಲ್ಲ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಇದು ನಾನು ಒಬ್ಬನೇ ಅಲ್ಲ, ಇಡೀ ಹಾಸನದ ಜನತೆಯೇ ಈ ಸಮುದಾಯವನ್ನು ಕೊಂಡಾಡ್ತಾರೆ. ಯಾಕೆಂದರೆ ನೀವು ಯಾವುದೇ ಸಮಯದಲ್ಲಿ, ಅದು ಕೋವಿಡ್ ಸಮಯ ಇರ್ಬೋದು, ಕೊಡುಗೆನಲ್ಲ, ಆ ಕೊಡುಗೆಯನ್ನು ನಾವು ದಾನ ಮಾಡ್ತೀವಿ ನೋಡಿ, ಆ ಪ್ರೇರಣೆ ನಮಗೆ ಉತ್ತಮವಾಗಿ ಎಲ್ಲಿ ಸಿಗುತ್ತೋ ಅವಾಗ ನಾನು ಮಹಾನರಾಗ್ಬೋದು. ಯಾಕೆ ಹೇಳಿ, ಈಗ ಪರಿಸರಕ್ಕೋಸ್ಕರ ಸರ್ಕಾರ ಕಷ್ಟಪಡ್ತಾ ಇದೆ. ಸರ್ಕಾರ ಯಾಕೆ ಕಷ್ಟಪಡ್ತಾ ಇದೆ ಅಂದರೆ ಒಳ್ಳೆ ಗಾಳಿ ಬರಲಿ, ಒಳ್ಳೆ ಗಾಳಿ ಸಿಗಲಿ ಅಂತ. ಬೆಳಕು, ಭಗವಂತನ ಬೆಳಕು ಆಲ್ರೆಡಿ ಎಲ್ಲರಿಗೂ ಸೂರ್ಯದೇವ ನಮ್ಮ ಮೇಲೆ ಕೃಪೆ ಇಟ್ಟಿದ್ದಾನೆ. ಅದು ನಮ್ಗಂತಲ್ಲ, ಟೋಟಲಿ ಮಾನವ ಕುಲಕ್ಕೆ ಅದೊಂದು ಒಳ್ಳೆ ಕೊಡುಗೆ. 3ನೇದು ನೀರು, ನೀರಿನ ಹಾಹಾಕಾರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕನಸುಗಳು ನಿಜ ಆಗೋದು ಕಷ್ಟ. ಯಾವತ್ತೂ ಕನಸುಗಳು ನಿಜ ಆಗಲ್ಲ. ಕನಸು ಕನಸಾಗಿಯೇ ಉಳಿಯೋದು ಸ್ವಾಭಾವಿಕ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಎಂದು ವಿಜೇಂದ್ರ ಹೇಳಿಕೆಗೆ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಟೀಕಿಸಿದರು. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ದಸರಾ ಮುಗಿಯೋದ್ರೊಳಗೆ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವ ಬಿವೈ ವಿಜೇಂದ್ರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ವಿಜೇಂದ್ರಗೆ ಎಲ್ಲೋ ರಾತ್ರಿ ಹೊತ್ತು ಕನಸು ಬಿದ್ದಿರಬೇಕು. ರಾತ್ರಿ ಹೊತ್ತು ಮಲಗಿರ್ತಾನಲ್ಲ, ಆಗ ಕನಸು ಬಿದ್ದಿದೆ. ಅದನ್ನು ಬಂದು ವಿಜೇಂದ್ರ ಹೇಳಿದ್ದಾನೆ. ಕನಸುಗಳು ನಿಜ ಆಗೋದು ಕಷ್ಟ. ಯಾವತ್ತೂ ಕನಸುಗಳು ನಿಜ ಆಗೋದಿಲ್ಲ. ಕನಸು ಕನಸಾಗಿಯೇ ಉಳಿಯುವುದು ಸ್ವಾಭಾವಿಕ. ಎಲ್ಲೋ ಒಂದೊಂದು ಮುಂಜಾನೆ 4-5 ಗಂಟೆಯಲ್ಲಿ ಬೀಳುವ ಕನಸು ನಿಜ ಆಗಬಹುದು. ಅವರಿಗೆ ಎಷ್ಟು ಗಂಟೆಯಲ್ಲಿ ಕನಸು ಬಿದ್ದಿದೆ ನನಗೆ ಗೊತ್ತಿಲ್ಲ. ವಿಜೇಂದ್ರ ಅವರು ಮಾತನಾಡುತ್ತಿರುತ್ತಾರೆ. ಅವರು ಈ ರೀತಿ ಮಾತನಾಡಬಾರದು. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಗುಡುಗಿದ್ರು. ದಲಿತ ಸಿಎಂ ಕೂಗು ವಿಚಾರವಾಗಿ ಮಾತನಾಡುತ್ತಾ, ದಲಿತರು ಮುಖ್ಯಮಂತ್ರಿ ಆಗಬಾರದು ಎಂಬುದು ನಮ್ಮ ಉದ್ದೇಶವಲ್ಲ. ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಸಮರ್ಥವಾಗಿ ಮೋದಿಯವರನ್ನ ಎದುರಿಸಿ ಅಧಿಕಾರ ನಡೆಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂಬಾಗಿಲಿನಿಂದ ಆಪಾದನೆ ಮಾಡಿ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಹುದೆಂದು ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಕುತಂತ್ರ, ಷಡ್ಯಂತ್ರ ಎಂದರು. ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲಸಲ್ಲದ ಆಪಾದನೆ ಹೊರಿಸುತ್ತಿದ್ದಾರೆ ಎಂದರು. ಜಾತಿಗಣತಿ ವಿಚಾರ ಸದನಕ್ಕೂ ಬರಬಹುದು. ಸದನದಲ್ಲೂ ಚರ್ಚೆ ಆಗಬಹುದು. ಸದನದಲ್ಲಿ ಜನಪ್ರತಿನಿಧಿಗಳ ನಿರ್ಧಾರದ ಮೇಲೆ ಹೋಗುತ್ತದೆ. ಜಾತಿಗಣತಿಗೆ ರಾಜಕೀಯ ಬಣ್ಣ ಕಟ್ಟುವ ಅವಶ್ಯಕತೆ ಇಲ್ಲ. ಜಾತಿಗಣತಿ ವರದಿ ಒಳಗೆ ಏನಿದೆ ಅಂಶ ಹೊರಬರಲಿದೆ ಎಂದು ಹೇಳಿದರು. ನಮ್ಮಲ್ಲಿ ಎಲ್ಲರೂ ಒಮ್ಮತದಿಂದ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಎಂದರು. ಮೂಡಾದು ತನಿಖೆಯಾಗಿ ಹೊರಬರಲಿ. ತನಿಖೆಯಾಗಿ ಸತ್ಯಾಂಶ ಬರೋವರೆಗೂ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ. ನಮ್ಮ ಪಕ್ಷದಲ್ಲಿ ಏನೂ ಕುತಂತ್ರ ಇರೋದಿಲ್ಲ ಎಂದು ತಿಳಿಸಿದರು. HCN ನ್ಯೂಸ್ ಹಾಸನ್. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಕ್ಯಾಬಿನೆಟ್ ಮುಂದೆ ತೆಗೆದುಕೊಂಡು ಹೋಗಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೋತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕ್ಯಾಬಿನೆಟ್ ಮುಂದೋಗಿ ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗುತ್ತೆ, ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಇರ್ತಾರೆ, ಸಮಗ್ರವಾದ ಚಿಂತನೆ. ರಕ್ತದಾನದಿಂದ ರಕ್ತದ ಒತ್ತಡ, ಮಧುಮೇಹದಂತಹ ರೋಗಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಒಬ್ಬರ ಜೀವನಕ್ಕೆ ಸಹಕರಿಸಿದ ಆತ್ಮತೃಪ್ತಿ ಸಿಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ತಿಳಿಸಿದರು. ಚನ್ನರಾಯಪಟ್ಟಣದ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ, ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, ಯೋಗ ಗುರು ಚೇತನ್ ಗುರೂಜಿ ವಿದ್ಯಾರ್ಥಿಗಳ ತಂಡ ಹಾಗೂ ಜೀವ ಸಂಜೀವಿನಿ ರಕ್ತನಿಧಿ ಕೇಂದ್ರ ಇವರ ಸಹಯೋಗದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಮತ್ತು 73ನೇ ವರ್ಷದ ಗಣೇಶ ಪ್ರತಿಷ್ಠಾಪನಾ ಅಂಗವಾಗಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ ಅವರು, ರಕ್ತದಾನ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ದೇಶದಲ್ಲಿ ಪ್ರತಿ ವರ್ಷ 41 ದಶಲಕ್ಷ ಯೂನಿಟ್ ರಕ್ತದ ಕೊರತೆ ಎದುರಾಗುತ್ತಿದೆ. ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು, ಅಪಘಾತದ ಗಾಯಾಳುಗಳು ಮೃತಪಡುತ್ತಿದ್ದಾರೆ. ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತಿ ಅಗತ್ಯವಾಗಿದ್ದು, ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕೆಂದು ಕರೆ ನೀಡಿದರು. ಜನಸಾಮಾನ್ಯರಲ್ಲಿ ರಕ್ತದಾನದ ಬಗ್ಗೆ ತಪ್ಪು ಕಲ್ಪನೆಗಳಿದ್ದು ಹೋಗಲಾಡಿಸಬೇಕು. ಹೆಚ್ಚು ಜನರು ಸೇರುವ ಧಾರ್ಮಿಕ ಕೇಂದ್ರಗಳಲ್ಲಿ ನಿಯಮಿತವಾಗಿ ರಕ್ತದಾನ ಶಿಬಿರ ಆಯೋಜಿಸಿದರೆ ದೇಶದಲ್ಲಿನ ರಕ್ತದ ಕೊರತೆ ನೀಗಿಸಬಹುದು. ಧಾರ್ಮಿಕ ಕೇಂದ್ರಗಳು ಪೂಜೆ ಪ್ರಾರ್ಥನೆಗಳಿಗೆ ಸೀಮಿತವಾಗಿರದೆ ಸಮಾಜಮುಖಿಯಾಗಿ ಸ್ಪಂದಿಸಬೇಕೆಂದು ಕರೆ ನೀಡಿದರು. ರಕ್ತದಾನ ಶಿಬಿರದಲ್ಲಿ 50 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ಶಿಬಿರದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್, ಕಾರ್ಯದರ್ಶಿ ಸಿವೈ ಸತ್ಯನಾರಾಯಣ, ಮನೋಹರ್, ಸಹ ಕಾರ್ಯದರ್ಶಿ ಮಹಾದೇವ್, ಯೋಗ ಗುರು ಚೇತನ್ ಗುರೂಜಿ, ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಬಿಎಲ್ ಅರುಣ್ ಕುಮಾರ್, ಜೀವ ಸಂಜೀವಿನಿ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಮೋಹನ್ ಕುಮಾರ್, ಆಪ್ತ ಸಮಾಲೋಚಕ ಕೆಂಚೇಗೌಡ, ವೈದ್ಯಶಾಲೆಯ ವಿದ್ಯಾರ್ಥಿಗಳು ಮತ್ತು ರಕ್ತದಾನಿಗಳು ಭಾಗವಹಿಸಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಅಮ್ಮ ಅಥವಾ ಮಡದಿ ಅಥವಾ ಮಗಳು ಮನೇಲಿ ಒಂದಿನಕ್ಕೆ ಒಂದು ವಾರ ಇಲ್ಲದಿದ್ರೂ ಸೊಗಸಾಗಿ ಜೀವನ ಮಾಡೋ ದಾರಿಗಳನ್ನು ಹುಡುಕಬೇಕು. ಅದಕ್ಕೆ ನೋ ಆಯಿಲ್ ನೋ ಬಾಯಿಲ್ ಅಂತ ಅಂದ್ಕೊಂಡು, ಎಣ್ಣೆನೂ ಬೇಕಾಗಿಲ್ಲ, ಎಷ್ಟೋ ಸಾರಿ ನಿಮಗೆ ಬೇಯಿಸಿದ್ದು ಬೇಕಾಗಿಲ್ಲ. ಹಣ್ಣು, ತರಕಾರಿಗಳು, ಮೊಳಕೆ ಕಾಳು ಈ ಥರದನ್ನು ಜೊತೆಗಿಟ್ಕೊಂಡು ಸ್ವಲ್ಪ ಬೇಯಿಸಿದ್ದು ಸಾಧ್ಯ ಆದರೆ ತೊಗೊಂಡ್ರೆ ಸಾಕಾಗುತ್ತೆ. ಎಷ್ಟೋ ಸಾರಿ ಗುರ್ಲಿಂಗಾಯನವ್ರು ಹೇಳ್ತಾ ಇದ್ರಲ್ಲಿ ಎಷ್ಟೋ ಸಾರಿ ಒಂದು ಒಪ್ಪತ್ತೆ ಸಾಕು. ನಾವು ಇತ್ತೀಚೆಗೆ ಕಾಯಿಲೆಗಳೇನೇನು ಜಾಸ್ತಿ ಆಗ್ತಿದೆ ಅಂತೇಳಿ ಡಾಕ್ಟ್ರುಗಳಿಬ್ಬರು ಚರ್ಚೆ ಮಾಡಬೇಕಾದ್ರೆ ಅವ್ರು ಹೇಳಿದ್ರಂತೆ, ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ 2 ಭಾಗ ಮಾಡಿದ್ರೆ
ಮನುಷ್ಯ ಯಾವ್ದ್ರೊಟ್ಟಿಗಿರ್ತಾನೋ ಅದ್ರ ಪ್ರಭಾವ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಸಾಮಾನ್ಯ ಜ್ಞಾನ. ಒಪ್ತಿರಲ್ಲ ಇದು? ನೀವು ದೇವಸ್ಥಾನಕ್ಕೆ ಹೋದಾಗ ಭಕ್ತಿ ಬರುತ್ತೆ, ಫಿಲ್ಮಿಗೆ ಹೋದಾಗ ಫಿಲ್ಮ್ ನೋಡಬೇಕು ಅನಿಸುತ್ತೆ, ಅದು ರಾಜ್ಕುಮಾರ್ ಫಿಲ್ಮ್ ನೋಡಿದ್ರೆ ನಾವೇ ರಾಜ್ಕುಮಾರ್ ಆದು ಅಂತ ಅನಿಸುತ್ತೆ, ಅಥವಾ ಇನ್ನೊಂದೇನಾದ್ರು ನೋಡಿದ್ರೆ ಇನ್ನೊಂದೇನೋ ಅನಿಸುತ್ತೆ. ಅದೇ ಥರ ಇವತ್ತಿನ ದಿನಮಾನದಲ್ಲಿ ಹಿಂದೂಗಳ ಪವಿತ್ರ ದಸರಾ ಹಬ್ಬದ ರಜೆಯಲ್ಲಿ ತರಗತಿ ಪರೀಕ್ಷೆಗಳು ನಡೆಸೋದರ ಮೂಲಕ ಹಿಂದೂ ಧರ್ಮ ಆಚರಣೆಗೆ ಬಾಧೆ ತರುವುದನ್ನು ಕಟುವಾಗಿ ವಿರೋಧಿಸಿ ಯಾರು ಪಾಲಿಸುವುದಿಲ್ಲ ಅಂತಹ ಖಾಸಗಿ ಶಾಲೆಗಳಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಕ್ರಿಸ್ಮಸ್ನಲ್ಲಿ ರಜೆ ನೀಡೋದರ ಮೂಲಕ ಮತಾಂತರಕ್ಕೆ ಪ್ರೇರಣೆ ನೀಡೋದನ್ನು ನಿಲ್ಲಿಸಲು ಆಗ್ರಹಿಸಿ ಶ್ರೀರಾಮ ಸೇನೆ ಕರ್ನಾಟಕ ಜಿಲ್ಲಾ ಘಟಕದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಶ್ರೀರಾಮ ಸೇನಾ ಜಿಲ್ಲಾ ಘಟಕದ ಅಧ್ಯಕ್ಷ ಹೇಮಂತ್ ಜಾನಕೆರೆ ಮಾಧ್ಯಮದೊಂದಿಗೆ ಮಾತನಾಡಿ, ಹಲವಾರು ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳು ದಸರಾ ನಿಮಿತ್ತ ರಜೆ ನೀಡೋದು ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಆದರೆ ಇತ್ತೀಚೆಗೆ ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಆಚರಣೆಯಲ್ಲಿ ಭಾಗವಹಿಸದಂತೆ ತಡೆಯೋಕೆ ಮಾಡಿದ ಷಡ್ಯಂತ್ರ ಅನ್ನುವ ಅಭಿಪ್ರಾಯ ಇಡೀ ಹಿಂದೂ ಸಮಾಜ ಹಾಗೂ ಪಾಲಕರು, ಪೋಷಕರು ಹಾಗೂ ಮಕ್ಕಳಲ್ಲಿ ಬಲವಾದ ಅಭಿಪ್ರಾಯ ಮೂಡುತ್ತಿದೆ. ಸಾಕಷ್ಟು ಪೋಷಕರು ಇದರ ಬಗ್ಗೆ ನಮ್ಮ ಸಂಘಟನೆಗೆ ಅಳ್ಳನ್ನ ತೋಡಿಕೊಂಡಿದ್ದಾರೆ ಎಂದರು. ಇಂತಹ ಧರ್ಮ ವಿರೋಧಿ ನೀತಿ ಪ್ರಜಾಪ್ರಭುತ್ವ ಸಂವಿಧಾನದತ್ತ ಅಧಿಕಾರದ ಹನನವಾಗಿದೆ. ಮಕ್ಕಳು ಸ್ವಚ್ಛಂದವಾಗಿ ಹಬ್ಬದ ಧಾರ್ಮಿಕ, ಆಧ್ಯಾತ್ಮಿಕ, ಕೌಟುಂಬಿಕ, ಸಾಂಸ್ಕೃತಿಕ ಮೌಲ್ಯ, ಸಂತಸ ಅನುಭವಿಸಲು ಈ ಕುರಿತು ಅವಕಾಶ ನೀಡುತ್ತಿಲ್ಲ. ಹೀಗಾಗಿ ತಕ್ಷಣವೇ ಎಲ್ಲಾ ಶಾಲೆಗಳಿಗೆ ಕಟ್ಟುನಿಟ್ಟಿನ ರಜೆ ಘೋಷಣೆ ಮಾಡಬೇಕು. ಯಾರಾದರೂ ಉಲ್ಲಂಘಿಸಿದರೆ ಮುಲಾಜಿಲ್ಲದೆ ಶಾಲೆಯ ಅನುಮತಿ ರದ್ದು ಮಾಡಬೇಕೆಂದು ಆಗ್ರಹಿಸುತ್ತೇವೆ. ಕ್ರಿಶ್ಚಿಯನ್ ಶಾಲೆಯಲ್ಲಿ 95% ಹಿಂದೂ ಮಕ್ಕಳು ಓದುತ್ತಿದ್ದು ಯಾಕೆ 10 ದಿವಸ ರಜೆ ನೀಡೋದು? ಇದು ನಿಜಕ್ಕೂ ಧರ್ಮದ ವಿಷಯದಲ್ಲಿ ದೊಡ್ಡ ಘೋರ ಪಿತೂರಿ ನಡೆಯುತ್ತಿದ್ದು, ತಕ್ಷಣವೇ ದಸರಾ ರಜೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಹಾಗೂ ಕ್ರಿಸ್ಮಸ್ ರಜೆ ರದ್ದುಗೊಳಿಸಲು ಈ ಮೂಲಕ ಆಗ್ರಹಿಸುತ್ತೇವೆ. ಇಲ್ಲದಿದ್ದರೆ ಯಾವ ಶಾಲೆಗಳು ಪ್ರಾರಂಭ ಇರುತ್ತವೆಯೋ ಅವುಗಳಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ ಎಂದರು. ಇದೇ ವೇಳೆ ಶ್ರೀರಾಮ ಸೇನೆ ಗೌರವಾಧ್ಯಕ್ಷ ಎಡೆಯೂರು ಕುಮಾರ್, ತಾಲೂಕು ಅಧ್ಯಕ್ಷ ಪ್ರದೀಪ್, ಜಿಲ್ಲಾ ಕಾರ್ಯದರ್ಶಿ ಧರ್ಮ, ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತೇನು ಪ್ರಮೋದ್ ಮುತಾಲಿಕರ ಆಶಯದಂತೆ ಇಡೀ ರಾಜ್ಯಾದ್ಯಂತ ಇವತ್ತು ಹಿಂದೂಗಳ ಪವಿತ್ರ ಹಬ್ಬ ದಸರಾ ಹಬ್ಬದ ರಜೆ ಸಂದರ್ಭದಲ್ಲಿ ತರಗತಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇವತ್ತು ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ದಸರಾ ರಜೆಯನ್ನು ಕೊಡಬೇಕು. ಎಲ್ಲ ಮಕ್ಕಳಿಗೂ ದಸರಾ ರಜೆಯಲ್ಲಿ ದಸರಾ ಹಬ್ಬವನ್ನು ಅನುಭವಿಸ್ತಕ್ಕಂಥ ವಿಚಾರಧಾರೆ ಇಟ್ಕೊಂಡು ಈ ಪೂರ್ವಜರು ಈ ಒಂದು ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈಗ ಕೆಲವೊಂದು ಶಾಲೆಗಳಲ್ಲಿ ಮತ್ತು ಸರ್ಕಾರ ಕೂಡ ಇವತ್ತು ರಜೆ ಘೋಷಣೆ ಮಾಡದೆ ಕೆಲವು ಶಾಲೆಗಳಲ್ಲಿ ಇವತ್ತು ಏನು ಹಬ್ಬದ ಪ್ರಯುಕ್ತದಲ್ಲಿ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಈ ಪರೀಕ್ಷೆಯನ್ನು ವಿರೋಧಿಸ್ತಾ ಇದ್ದೀವಿ. ಏನು ಹಬ್ಬದ ದಿನನೇ ಮಾಡಬೇಕಾಗಿದೆ ಪರೀಕ್ಷೆನ? ನಿಮಗೆ ಬೇರೆ ದಿನಗಳಿರಲ್ವಾ? ಹಾಗೆ ಕ್ರಿಸ್ಮಸ್ ಹಬ್ಬದಲ್ಲಿ ಸುಮಾರು 15 ದಿನಗಳ ರಜೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಭೆಗೆ ಗೈರಾದ ಜೆಡಿಎಸ್ ಬಿಜೆಪಿ ಶಾಸಕರು. ರೈಲು ಮೂಲಕ ಡ್ರಗ್ಸ್ ಸರಬರಾಜು, ಅಧಿಕಾರಿಗಳ ವಿರುದ್ಧ ಗರಂ ಆದ ಶ್ರೇಯಸ್ ಪಟೇಲ್. ಬೇಲೂರು ರಣಘಟ್ಟ ಸುರಂಗದಲ್ಲಿ ನೀರು ಜಿನುಗುವಿಕೆಗೆ ರೈತರ ತಳಮಳ. ಪುಷ್ಪಗಿರಿ ಶ್ರೀಗಳ ದಿಢೀರ್ ಭೇಟಿ. ಮಣ್ಣು ಕುಸಿಯುವ ಆತಂಕ, ಸಿಮೆಂಟ್ ಕಾಂಕ್ರೀಟ್ ಮಾಡಲು ಶ್ರೀಗಳ ಸಲಹೆ. ಅಕ್ಟೋಬರ್ 24 ಹಾಸನಾಂಬ ದರ್ಶನೋತ್ಸವ ಆರಂಭ. ಎಲ್ಲ ಭಕ್ತರಿಗೂ ಸುಗಮ ಶೀಘ್ರ ದೇವಿ ದರ್ಶನ ಸಿಗಬೇಕು. ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಡಿಸಿಸಿ ಸತ್ಯಭಾಮ ಅವರಿಗೆ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.